ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗ್ಲೇ ಹೇಳಿದ ಹಾಗೆ ಎಲ್ರಿಗೂ ಕೂಡ ಅವರ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಇರುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಅಂತ? ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಹೊಂದಬೇಕಂತಾದರೆ ಮೊದಲು ಟಿ ವಿ ಮೊಬೈಲ್ನನ್ನು ಕೊಡೋದು ಬಿಡಬೇಕಾಗ್ತದೆ. ಆದರೆ ಅದನ್ನು ಯಾರೂ ಕೇಳೋದಿಲ್ಲ. ಆದರೆ ಬೇರೆ ವಿಷಯಗಳನ್ನು ನಾವು ಇವತ್ತು ಚಿಂತನೆ ಮಾಡ್ತಾ ಹೋಗೋದಾದರೆ, ಒಂದು ಮಕ್ಕಳನ್ನು ಯಾವುದೇ ವಿಷಯವನ್ನು ಪ್ರಾರಂಭ ಮಾಡಬೇಕಂತಾದರೂ ಸಮೇತ ಮೊದಲು ಅಕ್ಷರಾಭ್ಯಾಸ, ಈ ಹಿಂದೆಯೂ ಅಕ್ಷರಾಭ್ಯಾಸದ ವಿಚಾರಗಳನ್ನೆಲ್ಲ ನಾವು ಮಾತಾಡಿತ್ತು. ಆ ಅಕ್ಷರಾಭ್ಯಾಸವನ್ನು ಶುಭ ಮುಹೂರ್ತಗಳಲ್ಲಿ ಮಾಡುವಂಥದ್ದು, ಅಥವಾ ಈ ಮಗುವಿನ ಜಾತಕದಲ್ಲಿ, ಅರ್ಥಾತ್ ನಾವೊಂದು ಜಾತಕವನ್ನು ತೆಗೆದುಕೊಂಡ್ವಿ ಅಂತಾದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರ್ತದೆ. ಅದಕ್ಕೆ ನಾವು ಲಗ್ನ ಅಂತೇಳಿ ಹೇಳ್ತೇವೆ. ಪ್ರತಿನಿತ್ಯ ಉದಯ ಲಗ್ನ ಅನ್ನುವಂಥದ್ದೇನಿದೆ, ಆ ಉದಯ ಲಗ್ನವನ್ನೇ ನಾವು ಲಗ್ನ ಅಂತ ತಗೊಳ್ಳೋದು. ಹುಟ್ಟಿದಂಥ ಜಾತಕದಲ್ಲಿ ಆ ಲಗ್ನದಿಂದ 5ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ, ಲಗ್ನದಿಂದ 5ನೇ ಮನೆಯಲ್ಲಾಗಿರಬಹುದು ಅಥವಾ 8ನೇ ಮನೆಯಲ್ಲಾಗಿರಬಹುದು, ಈ ಎರಡೂ ಮನೆಯಲ್ಲಿ ಒಂದು ಪಂಚಮ ಸ್ಥಾನ ಅನ್ನುವಂಥದ್ದು, ಒಂದು ಅಷ್ಟಮ ಸ್ಥಾನ ಅನ್ನುವಂಥದ್ದು. ಪಂಚಮ ಸ್ಥಾನ ಅನ್ನುವಂಥದ್ದು ಪೂರ್ವಪುಣ್ಯ ಸ್ಥಾನ ಅಂತೇಳಿ ಹೇಳ್ತಾರೆ. ಅಷ್ಟಮ ಸ್ಥಾನಕ್ಕೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳಿದ್ದಾವೆ. ಹಾಗಾದರೆ ಈ ಅಷ್ಟಮ ಸ್ಥಾನ ಪಂಚಮ ಸ್ಥಾನ ಅನ್ನುವಂಥದ್ದು ಯಾಕೆ ವಿಚಾರಗಳನ್ನು ವಿದ್ಯೆಗೆ ಸಂಬಂಧಿತವಾಗಿ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಇದರಲ್ಲಿ ಹುಟ್ಟುವಂತಹ ಅಂತ ಹೇಳಿದರೆ ಈ ಒಂದು 8 ಮತ್ತು 5ನೇ ಮನೆಯಲ್ಲಿ ಭಾವದಲ್ಲಿ ಇರುವಂತಹ ಪಾಪಗ್ರಹರು, ಅಲ್ಲಿ ಕೆಲವೊಂದು ಗ್ರಹಗಳು ಶುಭ ಫಲಗಳನ್ನು ಕೊಡ್ತದೆ, ಇನ್ನು ಕೆಲವೊಂದು ಆ ಮನೆಯಲ್ಲಿತ್ತು ಅಂತಾದರೆ ಪಾಪ ಫಲಗಳನ್ನು ಕೊಡ್ತಾರೆ. ಉದಾಹರಣೆಗೆ ನಾವು ಶನಿಗ್ರಹ ಅಂತ ತಗೊಳ್ಳುವ. ಶನಿಗ್ರಹ ಅನ್ನುವಂಥವನು ಪಂಚಮದಲ್ಲೂ ಅಷ್ಟಮದಲ್ಲೂ ಪಾಪಗ್ರಹನಾಗ್ತಾನೆ. ಆ ಪಂಚಮದಲ್ಲೂ ಅಷ್ಟಮದಲ್ಲೂ ಅವನು ಪಾಪಗ್ರಹನಾದರೆ ಏನು ತೊಂದರೆಯನ್ನು ಕೊಡ್ತಾನೆ ಅಂತ ಕೇಳಿದರೆ, ಈ ಬಾಧೆಗಳು ಅನ್ನುವಂಥದ್ದು ಅಥವಾ ನವಗ್ರಹ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಏನು ಅಂತ ಕೇಳಿದರೆ, ಈಗಿನ ಕಾಲದ AI ಜನ್ರೇಷನ್ಗಿಂತ ಹೆಚ್ಚಿದಾಗ ಅಪ್ಡೇಟ್ ಆಗಿರ್ತವೆ ಅವು. ಯಾಕೆ ಅಂತ ಕೇಳಿದರೆ ನೋಡಿ, ಬಾಲ್ಯದಲ್ಲಿರುವಂಥ ಸಂದರ್ಭದಲ್ಲಿ ಬಾಲ್ಯಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತದೆ. ಯೌವನದಲ್ಲಿ ಯೌವನಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತದೆ. ಕೌಮಾರದಲ್ಲಿ ಬೇಕಾಗಿರತಕ್ಕಂಥ ಸಮಸ್ಯೆಗಳನ್ನು ಕೊಡ್ತದೆ. ಬಾಲ್ಯ, ಯೌವನ, ಕೌಮಾರ, ವಾರ್ಧಕೇಶು. ಅಂದರೆ ಈ ವೃದ್ಧಾಪ್ಯ ವಾರ್ಧಕೇಶು ಅಂತ ಕೇಳಿದ್ರೆ ವೃದ್ಧಾಪ್ಯ ಜೀವನದಲ್ಲಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೊಡ್ತದೆ. ನಮ್ಮದು ಈಗ ಶಿಕ್ಷೆಯನ್ನು ಕೊಡುವಾಗಲೇ ಎಲ್ಲರಿಗೂ ಮರಣದಂಡನೆ ಅನ್ನುವಂಥದ್ದು ಫಿಕ್ಸ್ ಆಗಿಬಿಟ್ಟಿರ್ತದೆ. ಆದರೆ ಈ ನವಗ್ರಹಗಳು ಮಾತ್ರ ಅವರವರ ಆಯಸ್ಸಿಗೆ ಅನುಗುಣವಾಗಿ ಪೆಟ್ಟು ಕೊಡ್ತಾ ಹೋಗ್ತದೆ. ಅದೇ ರೀತಿಯಾಗಿ ಆ ಪ್ರಾಯಶ್ಚಿತಗಳನ್ನು ನಾವೇನಾದರೂ ಮಾಡಿಕೊಳ್ಳಲಿಲ್ಲ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ, ಅತಿಯಾಗಿರ್ತಕ್ಕಂತಹ ದುಃಖಗಳನ್ನು ಕ್ರಮೇಣವಾಗಿ ಬೆಳೀತಾ ಹೋಗ್ತದೆ. ಒಂದು ಬಡ್ಡಿ ಕಟ್ಟುವಂಥವ್ರ ಹತ್ರ ನಾವು ಹಣ ತಗೊಂಡು ಅವ್ರಿಗೆ ಬಡ್ಡಿಯೇ ಕಟ್ಟಲಿಲ್ಲ ಅಂತಾದರೆ ನಮ್ಮ ಹೆಸರಲ್ಲಿ ಆ ಬಡ್ಡಿ ಬೆಳೀತಾ ಇರ್ತದೆ. ತುಂಬ ಲೇಟ್ ಮಾಡಿದಷ್ಟು ಬಡ್ಡಿ ಜಾಸ್ತಿಯನ್ನು ನಾವು ಕೊಡಬೇಕು. ಅದೇ ರೀತಿಯಾಗಿ ಈ ಅಷ್ಟಮ ಶಾಂತಿ, ಅಷ್ಟಮದಲ್ಲಿರುವಂಥದ್ದು ಅಷ್ಟಮಾರಿಷ್ಟ ಅಂತ ಹೇಳಿದರೆ ಅಷ್ಟಮಸ್ಥಿತ ಅರಿಷ್ಟ ಪಾಪಗ್ರಹ ದೋಷ ಪೀಡಾ ಪರಿಹಾರಾರ್ಥಂ ಅನ್ನುವಂಥ ವಾಕ್ಯ. ಈ ವಾರ್ಧಕೇಶು ಅನ್ನುವಂಥದ್ದು ವೃದ್ಧಾಪ್ಯ ಜೀವನದಲ್ಲಿ ಕೊಡುವಂಥದ್ದಾಗಿರಬಹುದು. ಇಲ್ಲ ಅಂತ ಹೇಳಿದರೆ ಇದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ವರ್ಧಾಪನ ಶಾಂತಿ ಅಂತೇಳಿ ಹೇಳಿದ್ದಾರೆ. ವರ್ಧಾಪನ ಶಾಂತಿ ಅಂತ ಹೇಳಿದರೆ ಈ 5ನೇ ಮನೆಗೂ ಮತ್ತು 8ನೇ ಮನೆಯಲ್ಲಿರುವಂಥ ಪಾಪಗ್ರಹಗಳಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಈ ವರ್ಧಾಪನ ಶಾಂತಿಗಳನ್ನು ಹೇಳಿರುವಂಥದ್ದು. ಹಾಗಾದರೆ ಈ ಎರಡು ಗ್ರಹಗಳಲ್ಲಿ ಅಥವಾ ಈ ಪಂಚಮಗ್ರಹದಲ್ಲಿ ಅಷ್ಟಮ ಸ್ಥಿತರಲ್ಲಿ ಪಾಪಗ್ರಹಗಳಿತ್ತು ಅಂತಾದರೆ ವಿದ್ಯೆಗೆ ಏನು ತೊಂದರೆ ಕೊಡ್ತದೆ ಅಂತ ಕೇಳಿದರೆ, ನಾನು ಅದಕ್ಕೆ ಫಸ್ಟಿಗೆ ಹೇಳಿದ್ದು ಒಂದು ಕ್ಲಿಷ್ಟವಾಗಿ ಅಂದರೆ ಸೂಕ್ಷ್ಮವಾಗಿ ಹೇಳಿದ್ದು. ಮಕ್ಕಳು ಓದಬೇಕಂತಾದರೆ ಏನು ಮಾಡಬೇಕು? ಮೊಬೈಲ್ ಟಿವಿಯನ್ನು ಬಿಡಬೇಕು. ಅದು ಇವತ್ತಿನ ಕಾಲಘಟ್ಟ ಸರಿಯಾಗಿರುವಂಥ ವಿಷಯ. ಆದರೆ ಅಂತಹ ಮಕ್ಕಳಿಗೆ ಆ ದೋಷಗಳು ಬರಬೇಕು ಅಂತಾದರೆ ಈ ಎರಡು ಗ್ರಹಗಳು ಶುದ್ಧವಾಗಿರಬೇಕು. ಹಾಗಂತ ಎಲ್ಲರೂ ಸಮೇತ ಮೊಬೈಲ್ ಹಿಡ್ಕೊಳ್ಳೋದಿಲ್ಲ. ಎಲ್ಲ ಮಕ್ಕಳು ಸಮೇತ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಅಂತಲ್ಲ. ಎಷ್ಟೋ ಜನರ ತಂದೆ ತಾಯಿಯರು ಸಮೇತ ಇವತ್ತೇನು ಅಂತ ಕೇಳಿದ್ರೆ ಸ್ಕ್ರೀನ್ ಟೈಮ್ ನೋಡ್ತಾರೆ. ಏನು 10 ನಿಮಿಷ ಆಯಿತಾ, ಇವತ್ತಿನ ನಿಂದು ಮುಗೀತು, 15 ನಿಮಿಷ ಆಯಿತಾ, ಇವತ್ತು ನಿನ್ನ ಟಿ ವಿ ಹೋಗುವಂಥದ್ದು ಮುಗೀತು. ಎಲ್ಲರ ಮನೆಯಲ್ಲೂ ಆ ರೀತಿ ಇರಲ್ಲ. ಮಗು ತುಂಬ ಅಳ್ತಿದೆಯಾ, ಕೊಡು ಮೊಬೈಲು ಅಂತೇಳಿ ಕೊಡೋರು ಇರ್ತಾರೆ. ಯಾಕಾಗಿ ಈ ಒಂದು ವಿಷಯವನ್ನು ನಾನು ಇವತ್ತು ತೆಗೆದುಕೊಳ್ತಾ ಇದ್ದೇನೆ ಅಂತ ಕೇಳಿದರೆ, ಈ ಹನಿಗೂಡಿದರೆ
ಹಳ್ಳ ಅಂತೇಳಿ ಹೇಳ್ತಾರೆ. 1 ರೂಪಾಯಿನ ಕೂಡಿದರೆ ಅದು ದೊಡ್ಡ ಮೊತ್ತದ ಹಣ ಆಗ್ತಾನೆ ಅಂತ ನಮಗೆಲ್ಲರಿಗೂ ಗೊತ್ತು. ಹಾಗೆ ಮಗುವಿನ ಜೀವಿತಾವಧಿಯಲ್ಲಿ ಮಗು ಹುಟ್ಟಿನಿಂದ ಮೊದಲನೇ ಅಂಶ ನಾವು ತೆಗೆದುಕೊಳ್ಳುವಂಥದ್ದಲ್ಲಿ ಅಕ್ಷರಾಭ್ಯಾಸದಲ್ಲಿ. ಅಕ್ಷರಾಭ್ಯಾಸದ ಮುಂಚಿತವಾಗಿ ತೆಗೆದುಕೊಳ್ಳುವಂಥದ್ದೇನು? ಮಗುವಿನ ದುಷ್ಟ ತಿಥಿ ವಾರ ನಕ್ಷತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವಂಥದ್ದು. ಈ ಅಷ್ಟು ದೋಷಗಳಿತ್ತು ಅಂತಾದರೂ ಅದು ಇಲ್ಲೆಲ್ಲ ಗಣನೆಗಿರ್ತದೆ. ಯಾವ ದೋಷವನ್ನು ನೀವು ಪರಿಹಾರ ಮಾಡಲಿಲ್ಲ ಅಂದರೂ ಅದರ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಕೊಡಲಿಕ್ಕೆ ಮುಂದಿನ ಭಾಗದಲ್ಲಿ ರೆಡಿ ಇರ್ತದೆ. ಹಾಗಾಗಿ ಈ ಯಾವುದನ್ನು ನೀವು ಅಷ್ಟು ಪರಿಹಾರ ಮಾಡಿಕೊಂಡ್ರಿ ಅಂತಾದರೆ ಮಕ್ಕಳು ಓದುವಂಥ ಸಂದರ್ಭಗಳಲ್ಲಿ ಅವರಿಗೆ ಅದರ ಮೇಲೆ ಯೋಚನೆಗಳು ಹೋಗದಲ್ಲೇ ಇರುವಂಥ ರೀತಿಯಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗ್ತಾ ಹೋಗ್ತದೆ. ಈ ಪಂಚಮ ಭಾವ ಅನ್ನುವಂಥದ್ದಾಗಿರಬಹುದು, ಅಷ್ಟಮ ಭಾವದಲ್ಲಿರುವಂಥ ಪಾಪಗ್ರಹಗಳು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಏನು ಕೆಲಸ ಮಾಡ್ತದೆ ಅಂತ ಕೇಳಿದರೆ, ಉನ್ನತಿಗೆ ಬೇಕಾಗಿರ್ತಕ್ಕಂತಹ ಯಾವುದೇ ವಿಚಾರಗಳಲ್ಲಿ ಆ ಮಗುವಿನ ಮನಸ್ಥಿತಿ ಬರ್ದಲೇ ಇರುವಂಥ ಈ ಪಾಪಗ್ರಹಗಳು ಮಾಡೋದು ಅಂತ ಹೇಳಿದರೆ, ಪೂರ್ವಪುಣ್ಯ ಸ್ಥಾನ. ಈ ಪೂರ್ವಪುಣ್ಯ ಸ್ಥಾನದಲ್ಲೂ ಇದರಲ್ಲೂ ಅದಕ್ಕೆ ಹೇಳಿದ್ದಾರೆ, ಬಾಲಗ್ರಹ ಶಾಂತಿ ಇತ್ಯಾದಿಗಳನ್ನು, ವರ್ಧಾಪನ ಶಾಂತಿ ಇತ್ಯಾದಿಗಳನ್ನು ಹೇಳಿದ್ದಾರೆ. ಆದರೆ ಇವು ಏನು ಸಮಸ್ಯೆ ಕೊಡುತ್ತೆ ಅಂತ ಕೇಳಿದರೆ, ಮಗುವಿಗೆ ಒಂದು ಈ ಮೊಬೈಲ್ ಆಗಿರಬಹುದು, ಅಥವಾ ಈ ಟಿ ವಿ ಆಗಿರಬಹುದು, ಅಥವಾ ಆಟಿಕೆಯ ವಸ್ತುಗಳಾಗಿರಬಹುದು, ಅಥವಾ ಇನ್ಯಾವುದೋ ವಸ್ತುಗಳು ಅಂತ ಹೇಳಿದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ವಸ್ತುವಿನ ಮೇಲೆ ಪ್ರೀತಿ ಅನ್ನುವಂಥದ್ದು ಹೆಚ್ಚಾಗಿ ಆ ಮಗುವಿನ ಬುದ್ಧಿ ಸೀಮಿತಗಳು. ಯಾಕೆ ಅಂತ ಕೇಳಿದರೆ, ಅಷ್ಟಮ ಮತ್ತು ಪಂಚಮ ಸ್ಥಾನ ಅನ್ನುವಂಥದ್ದು ಈಗ ಕೆಲವೊಂದು ಬುದ್ಧಿಗೆ ಸಂಬಂಧಿತವಾಗಿರುವಂಥದ್ದು, ಅಥವಾ ಸಣ್ಣ ವಯಸ್ಸಿನಲ್ಲಿ ಮಾಡಬೇಕಾಗಿರ್ತಕ್ಕಂತಹ ವಿಷಯಗಳು ಅಂತ ಹೇಳಿದರೆ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ದುಷ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಈಗ ದುಷ್ಟ ನಕ್ಷತ್ರ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಾಗ ಅಂಥ ಹೆಣ್ಣುಮಕ್ಳಿಗೆ ಏನಾಗ್ತಾ ಹೋಗ್ತದೆ, ಮದುವೆ ಸಂದರ್ಭದಲ್ಲಿ ತೊಂದರೆ ಅಂತ ಆಗುತ್ತೆ. ಎಷ್ಟೋ ಜನ ಮೂಲಾ ನಕ್ಷತ್ರ ಇದ್ದವ್ರಿಗೆ ಮದುವೆ ಆಗಿರುತ್ತೆ, ಆರಾಮಾಗಿ ಮದುವೆ ಆಗಿರುತ್ತೆ, ಹುಡುಕೇ ಇರಲ್ಲ ಅವ್ರಿಗೆ ಮದುವೆ ಆಗಿರುತ್ತೆ. ಅವ್ರಿಗೆ ಹೋಗಿ ನೀವು ಕೇಳಿ, ನೀವು ಸಣ್ಣದಿದ್ದಾಗ ಮೂಲಾ ನಕ್ಷತ್ರ ಜನಶಾಂತಿಯನ್ನೇನಾದರೂ ಮಾಡಿದ್ರಾ ಅಂತ, ಆಗ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ನಾವು ಮಾಡ್ಕೊಂಡಿದ್ವಿ ಅಂತ ಹೇಳಿ. ಅಂಥವರಿಗೆ ಮೂಲಾ ನಕ್ಷತ್ರ ಅನ್ನುವಂಥ ತೊಂದರೆ ಕೊಡುವಂಥದ್ದಲ್ಲಿ ಸಪ್ತಮ ಭಾವ ಬಂದಾಗ, ಸಪ್ತಮ ಭಾವ ಅನ್ನುವಂಥದ್ದು ಸೂಚನೆ ಮಾಡುವಂಥದ್ದು ವಿವಾಹ ಅಂತ ಹೇಳಿ. ಆ ವಿವಾಹಕ್ಕೆ ಆವಾಗ ತೊಂದರೆಯನ್ನು ಕೊಡೋದಿಲ್ಲ. ಹಾಗೆ ಹುಟ್ಟಿದಂಥ ಸಂದರ್ಭಗಳಲ್ಲಿ ದುಷ್ಟತಿಥಿವಾರ ನಕ್ಷತ್ರಗಳಿತ್ತು ಅಂತಾದರೆ ಅಂತಹ ಶಿಶುವನ್ನು ನಾವೇನು ಮಾಡಬೇಕು ಅಂತ ಕೇಳಿದರೆ, ರಕ್ತದ ವಸ್ತ್ರದಲ್ಲಿ ಅರ್ಥಾತ್ ಕೆಂಪು ಬಣ್ಣದ ವಸ್ತ್ರದಲ್ಲಿ ಆ ಮಗುವನ್ನು ಮಲಗಿಸಿ, ನಂತರದಲ್ಲಿ ಒಂದು ಮರ ಅಂತ ಹೇಳಿ ಹೇಳ್ತಾರೆ, ಈಗ ಬಾಗಿನ ಅಂತ ಹೇಳ್ತಾರೆ, ಆ ಬಾಗಿನದಲ್ಲಿ ಮತ್ತೆ ನೂತನ ವಸ್ತ್ರವನ್ನು ಹಾಕಿ ಅದರಲ್ಲಿ ಮಗುವನ್ನು ಮಲಗಿಸಿ ಅದನ್ನು ಮುಚ್ಚಿ ಪುನಃ ಗೋವಿನಿಂದ ಪುನಃ ಹುಟ್ಟಿತು, ಗೋಮುಖ ಪ್ರಸವ ಶಾಂತಿ ಅಂತ ಹೇಳಿದರೆ ದೋಷಪೂರಿತವಾಗಿರ್ತಕ್ಕಂತಹ ಮಗು ಅನ್ನುವಂಥದ್ದು ಗೋವಿನಿಂದ ಪುನಃ ಹುಟ್ಟಿತು ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು, ಆ ಗೋವನ್ನು ಹುಟ್ಟಿದಂಥ ಮತ್ತೆ ಪುನಃ ಭಾವನೆಯನ್ನು ಮಾಡಿಕೊಂಡು ದೋಷಪೂರಿತವಾಗಿರ್ತಕ್ಕಂಥ ದೋಷ ಅನ್ನುವಂಥದ್ದೆಲ್ಲ ಹೋಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಗು ಜನನ ಆಯಿತು ಅನ್ನುವಂಥ ಒಂದು ವಿಧಿ ಇದು. ನಾವು ಅದನ್ನು ಮಾಡ್ಕೊಳ್ಲಿಲ್ಲ, ಅದು ಆ ದೋಷ ಅಲ್ಲೇ ಇರ್ತದೆ, ರೆಕಾರ್ಡೆಡ್ ಅದೆಲ್ಲ, ಅದೆಲ್ಲೋ ಯಾರೂ ಮರ್ತೋಗಲ್ಲ. ನೀವು ಬೇಕಾದರೆ ಮರ್ತೋಗ್ಬೋದು, ನಮಗೆ ಮರವಿನ ಶಕ್ತಿ ಇದೆ. ಆದರೆ ಗ್ರಹಚಾರಗಳು ಮರವಿನ ಸ್ಥಿತಿಯನ್ನು ಯಾವಾಗಲೂ ಅದು ಬಿಟ್ಟು ಬಿಡೋದಿಲ್ಲ, ಬಿಟ್ಬೇಡ ಇದನ್ನು ಅಂತ ಬಿಡೋದಿಲ್ಲ. ಯಾವತ್ತಿಗಾದರೂ ಅದು ತೊಂದರೆಯನ್ನು ಕೊಡ್ತದೆ. ಈ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ಏನು ಮಾಡ್ತದೆ, ಪಂಚಮ ಸ್ಥಾನದಲ್ಲಿರುವಂಥದ್ದು ಏನು ಮಾಡ್ತದೆ, ಈ ಹಿಂದೆ ಹೇಳಿದಂಥ ಅಷ್ಟೂ ವಿಚಾರಗಳ ಜೊತೆಗೆ ಇದು ಮಹಾ ತೊಂದರೆಯಾಗಿ ಎರಡೂ ಸೇರಿ ಆ ಮಗುವನ್ನು ಬಾಧಿಸ್ಲಿಕ್ಕೆ ಶುರು ಮಾಡ್ತದೆ. ಏನಾಗ್ತದೆ, ಹಠ ಮಾಡುವಂಥ ಪ್ರವೃತ್ತಿ ಆಗಿರಬಹುದು, ಅಥವಾ ಅತಿಯಾಗಿರ್ತಕ್ಕಂಥ ರಚ್ಚೆಗಳು ಮಾಡ್ಬೋದು, ಅಥವಾ ಸಣ್ಣ ವಿಚಾರಕ್ಕೆ ಬೆಳಗ್ಗಿಂದ ಸಂಜೆ ತನಕ ಅಳುವಂಥದ್ದಾಗಿರಬಹುದು, ಅಥವಾ ತಾಯಿಯ ಕೈಯನ್ನು ಬಿಡದಲೇ ಇರುವಂಥದ್ದಾಗಿರಬಹುದು. ಅದಕ್ಕೆ ಅಂತ ಹೇಳಿದರೆ ಯಾರನ್ನಾದರೂ ಒಬ್ಬರನ್ನು ಅವಲಂಬಿತರಾಗಿ ಇರುವಂತೆ ಮಾಡುವಂಥದ್ದೇ ಈ ಪಂಚಮ ಅಷ್ಟಮ ಸ್ಥಾನಗಳು. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಆ ಮಗುವಿಗೆ ಮೇಯ್ನ್ ಬೇಕಾಗಿರೋದೇನು, ಊಟ ತಿಂಡಿಗಳಲ್ಲಿ ಸಮಸ್ಯೆ. ನಾವಿವತ್ತು ವಿದ್ಯೆಯ ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ, ಆದರೆ ಮಗುವಿಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ, ವಿದ್ಯೆಯಲ್ಲೂ ಸಮಸ್ಯೆಗಳಾಗ್ತದೆ, ತದನಂತರದಲ್ಲಿ ಆರೋಗ್ಯದಲ್ಲೂ ಸಮಸ್ಯೆ ಆಗುತ್ತೆ. ಇದರ ಮೇಯ್ನ್ ಇಂಟೆನ್ಷನ್ ಏನು ಅಂತ ಕೇಳಿದರೆ, ಮಗುವನ್ನು ಓದಿನಿಂದ ದೂರ ಇಡಬೇಕು ಅನ್ನುವಂಥದ್ದು ಅಷ್ಟೇ. ಇದಿಷ್ಟೂ ವೃತ್ತಾಂತಗಳನ್ನು ಹೇಳಿದಂಥದ್ದು ಯಾಕೆ ಅಂತ ಕೇಳಿದರೆ, ಆ ಮಗುವನ್ನು ಆ ಒಂದು ಸೆಟಲ್ಡ್ ಆಗುವಂಥ ಜೀವನದಿಂದ ಅದನ್ನು ತಡಿಬೇಕು ಅನ್ನುವಂಥದ್ದು ಈ ಪಾಪಗ್ರಹಗಳ ದೃಷ್ಟಿ. ಅದಕ್ಕಾಗೇ ಭಟ್ರುಗಳು ಬಡ್ಕೊಳ್ಳೋದು ಏನಕ್ಕೆ ಅಂತ ಕೇಳಿದರೆ, ಸರಿಯಾಗಿ ಜಾತಕ ತೋರಿಸಿ, ನೀವು ಸರಿಯಾದ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥ ವಿಚಾರಗಳನ್ನೇ ಹೇಳ್ತಾ ಹೋಗುವಂಥದ್ದು. ಅದೇ ರೀತಿಯಾಗಿ
ಇನ್ನು ವಿದ್ಯೆಗೆ ಅನುಗುಣವಾಗಿ ಮೊದಲು ಈ ಎಲ್ಲ ವಿಚಾರಗಳನ್ನು ನಾವು ಚಿಂತನೆ ಮಾಡಬೇಕು. ಏನಂತ ಕೇಳಿದರೆ, ನಮ್ಮಲ್ಲಿ ಅತಿಯಾಗಿರ್ತಕ್ಕಂಥ ಯಾವುದೋ ರೋಗ ರುಜಿನ ಇತ್ತು ಅಂತಾದರೆ ಯಾವ ರೋಗ ಉಂಟು ಅದಕ್ಕೆ ಸಂಬಂಧಿತವಾಗಿರುವಂಥದ್ದು ನಾವು ಸರಿ ಮಾಡಬೇಕು. ಸುಮ್ಮನೆ ದಿನಕ್ಕೊಂದೊಂದು ಹೊಸ ಬಟ್ಟೆ ಹಾಕ್ಕೊಂಡೆ, ದಿನಕ್ಕೊಂದು ಹೊಸ ಸೋಪ್ ಹಾಕ್ಕೊಂಡೆ ಅಂತ ಹೇಳಿದರೆ ನಮ್ಮ ರೋಗ ಸರಿ ಆಗಲ್ಲ. ಅದಕ್ಕೇನು ರೋಗಕ್ಕೆ ಔಷಧ ಮಾಡಬೇಕು ಅದನ್ನೇ ಮಾಡಬೇಕು. ಹಾಗೆಯೇ ಮಕ್ಕಳು ಓದಲಿ ಅಂತೇಳಿ ನೀವು ಪರಿಪರಿಯಾಗಿರ್ತಕ್ಕಂಥ ಟ್ಯೂಷನಿಗೆ ಹಾಕೋದು ಅಥವಾ ಮಕ್ಕಳಿಗೆ ಹೋಗಿ ಹೊಡೆಯೋದು ಅಥವಾ ಬೈಯೋದು ಇದು ಯಾವುದೂ ಸಮೇತ ಎಳ್ಳಷ್ಟು ಉಪಯೋಗ ಆಗೋದಿಲ್ಲ. ನೀವು ಜಾತಕದಲ್ಲಿರುವಂಥ ದೋಷಾದಿಗಳನ್ನು ಪರಿಹಾರ ಮಾಡಿಕೊಂಡ್ರಿ ಅಂತಾದರೆ, ಆ ಗ್ರಹಗಳ ಅನುಗ್ರಹ ಅನ್ನುವಂಥದ್ದಾಯಿತು ಅಂತಾದರೆ ನೀವು ಹೊಡೆಯೋ ಪರಿಸ್ಥಿತಿನೂ ಬರಲ್ಲ, ಮಕ್ಕಳನ್ನು ಬೈಯೋ ಪರಿಸ್ಥಿತಿನೂ ಬರಲ್ಲ, ಆ ಮಕ್ಕಳಿಗೆ ಕೆಟ್ಟ ಕೆಟ್ಟ ವಿಚಾರಗಳ ಮೇಲೆ ಆಸಕ್ತಿಯೂ ಹೋಗೋದಿಲ್ಲ. ಹಾಗಾದರೆ ಈ ಒಂದು ವಿಚಾರಗಳಿಗೆ ಏನನ್ನ ಮಾಡಬೇಕು? ಅಕಸ್ಮಾತ್ ಮಕ್ಕಳು ಓದಲಿಕ್ಕೆ ಆಗೋದಿಲ್ಲ ಅಥವಾ ಈ ಓದುವಂಥ ವಿಚಾರಗಳಲ್ಲಿ ವೀಕ್ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ಬರೆದಿಟ್ಕೊಳ್ಳುವಂಥದ್ದು ಸೂಕ್ತತೆ. ಕೆಲವೊಂದು ಪರಿಹಾರಾದಿಗಳನ್ನು ಹೇಳ್ತೇನೆ. ಮುಂದೆ ಸಾಮೂಹಿಕವಾಗೆಲ್ಲ ಮಾಡೋರಿದ್ದೇವೆ, ಅದು ಭಗವಂತನ ಇಚ್ಛೆ. ವಾಗ್ದೇವಿ ಸ್ತವ ಅನ್ನುವಂಥದ್ದು ಬರ್ತದೆ, ಸರಸ್ವತಿ ಸೂಕ್ತಾದಿಗಳು ಅನ್ನುವಂಥದ್ದು ಬರ್ತದೆ, ಶ್ಯಾಮಲಾ ದಂಡಕ ಸ್ತೋತ್ರ ಅನ್ನುವಂಥದ್ದು ಬರ್ತದೆ, ಅದಾದ ನಂತರದಲ್ಲಿ ಸರಸ್ವತಿ ಸೂಕ್ತಗಳು ಬರ್ತದೆ, ಅದಾದ ನಂತರದಲ್ಲಿ ಮೇಧಾ ದಕ್ಷಿಣ ಮೂರ್ತಿಯ ಜಪಾದಿಗಳನ್ನು ಮಾಡುವಂಥದ್ದಾಗಿರ್ಬಹುದು. ಮಗುವಿಗೆ ಮೇಧಾಶಕ್ತಿ ಅನ್ನುವಂಥದ್ದು ಹೆಚ್ಚಿರಬೇಕಂತೆ. ಮೇಧಾಶಕ್ತಿ ಅಂತ ಹೇಳಿದರೆ ಏನು? ಶಂಕರಾಚಾರ್ಯರಿಗೆ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರದು ಒಂದು ಚಿಂತನೆ ಇತ್ತಂತೆ. ಏನು, ನಾನು ವಿದ್ಯೆಯನ್ನು ಹೇಗೆ ಕಲಿಬೇಕು ಅಂತ ಕೇಳಿದರೆ ತನ್ನ ಶಿಕ್ಷಕರಿಗೆ ಅದು ಹೊರೆ ಆಗಬಾರ್ದಂತೆ, ಹಾಗೆ ಕಲಿಬೇಕಂತೆ. ಯಾವ ರೀತಿ? ಗುರುಗಳು ಒಮ್ಮೆ ಹೇಳಿದಂಥ ವಿಚಾರಗಳು ಅವನ ಮನಸ್ಸಿನಲ್ಲಿ ಅಷ್ಟು ಉಳಿತಿತ್ತಂತೆ. ಯಾವ ವಿದ್ಯಾರ್ಥಿಗಳು ತನ್ನ ಶಿಕ್ಷಕರ ಹತ್ರ ಹೋಗ್ಬಿಟ್ಟು ಡೌಟ್ಸ್ ಕೇಳ್ತಿರ್ಲಿಲ್ಲಂತೆ, ಶಂಕರಾಚಾರ್ಯರ ಹತ್ರ ಬರ್ತಿದ್ರಂತೆ. ಅವ್ರ ಯೋಚನೆ ಏನು ಅಂತ ಕೇಳಿದರೆ, ಗುರುಗಳು ಹೇಳಿದಂಥ ಪಾಠವನ್ನು ನಾನು ಸರಿಯಾಗಿ ಕಲಿಬೇಕು, ಮತ್ತು ಪುನಃ ಅವ್ರು ಹೇಳ್ಕೊಡುವಂಥ ಕೆಲಸವನ್ನು ನಾನು ಮಾಡಬಾರ್ದು, ಅದಾದ್ರ ಮೇಲೆ ಈ ವಿಚಾರಗಳನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಇವೆಲ್ಲವನ್ನು ಅವ್ರು ಚಿಂತನೆ ಮಾಡ್ತಾ ಇದ್ರಂತೆ. ಆ ಚಾಕಚಕ್ಯತೆ ಅನ್ನುವಂಥದ್ದು, ಆ ಮೇಧಾಶಕ್ತಿ ಅನ್ನುವಂಥದ್ದು ಎಲ್ಲಿಂದ ಬಂತು ಅವರಿಗೆ ಅಂತ ಕೇಳಿದರೆ, ಅವರು ಮಾಡಿಕೊಂಡು ಬಂದಂಥ ಆಚರಣೆಗಳಿಂದ ಬಂತೆ ಹೊರತು ಇನ್ಯಾವುದೋ ವಿಚಾರಗಳಿಂದ ಅವ್ರಿಗೆ ಬರಲಿಲ್ಲ. ಅಥವಾ ಅವ್ರಿಗೆ ಇನ್ಯಾವುದೋ ಶಕ್ತಿ ಇತ್ತಪ್ಪ, ಅವ್ರಿಗೆ ಏನೇನೋ ಸಿಕ್ತು ಅಂತಲ್ಲ. ಅವ್ರು ಸಣ್ಣ ವಯಸ್ಸಿನಿಂದ ನೋಡಿ, ನಾನು ಆಗಾಗ ಅವರಿಗೊಂದು ಪದವನ್ನು ಹೇಳ್ತಾ ಇರ್ತೇನೆ, ಹಾಲುಗೆನ್ನೆಯ ಯುವಕ ಅಂತೇಳಿ. ಹಾಲುಗೆನ್ನೆಯ ಯುವಕ ಅಂತ ಹೇಳೋದು ಯಾರಿಗೆ? ಸಣ್ಣ ವಯಸ್ಸಿನ ಮಕ್ಕಳಿಗೆ ಹಾಲುಗೆನ್ನೆಯ ಯುವಕ ಅಂತ ಹೇಳುವಂಥದ್ದು. ಅವ್ರು ತಮ್ಮ 18ನೇ ವರ್ಷದಲ್ಲೇ ಲೋಕ ಸಂಚಾರಾದಿಗಳನ್ನು ಮಾಡಿದ್ರು ಅಂತ ಹೇಳಿದರೆ, ಇನ್ನು ಅವರ ಪೂರ್ವವೃತ್ತ ಅಂತ ಹೇಳಿದರೆ ಸಣ್ಣದಾಗಿರುವಾಗ ಅವ್ರು ಎಷ್ಟು ಕಷ್ಟವನ್ನು ಪಟ್ಟಿರಬಹುದು, ಅಥವಾ ಅವ್ರ ತಂದೆ ತಾಯಿ ಅಂದರೆ ಎಷ್ಟು ಆಚರಣೆಗಳನ್ನು ಮಾಡಿರ್ಬೋದು ಅನ್ನುವಂಥದ್ದು ಊಹೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಈ ಮಕ್ಕಳಿಗೂ ಸಮೇತ ಮೇಧಾಶಕ್ತಿ ಅನ್ನುವಂಥದ್ದು ಬರಬೇಕು ಅಂತಾದರೆ ಈ ಮೇಧಾ ಸೂಕ್ತ ಜಪಗಳನ್ನು, ಅದಾದ್ರ ಮೇಲೆ ಸ್ಫಟಿಕ, ಮಕ್ಕಳಿಗೆ ಯಾವಾಗಲೂ ದೇಹ ಏನಾಗ್ತದೆ ಅಂತ ಕೇಳಿದರೆ ಅತಿಯಾಗಿ ಹೀಟ್ ಆಗುವಂಥದ್ದು ಆಗ್ತದೆ. ಯಾಕಂದರೆ ಮಕ್ಕಳ ಮೆದುಳು ಅನ್ನುವಂಥದ್ದು ಎಲ್ಲ ಜೀವಕೋಶಗಳು ಮಕ್ಕಳ ಮೆದುಳಲ್ಲಿ ಬೆಳೆದಿರೋದಿಲ್ಲ, ಕೆಲವೊಂದು ಮಾತ್ರ ಬೆಳೆದಿರ್ತದೆ. ಆ ಜೀವಕೋಶಗಳನ್ನು ಕೆಲಸ ಮಾಡುವಂತೆ ಮಾಡಬೇಕು ಅಂತಾದರೆ ಆ ದೇಹಸ್ಥಿತಿ ಅನ್ನುವಂಥದ್ದು ತಂಪಾಗಿರಬೇಕು. ಮತ್ತು ಈ ಸ್ಫಟಿಕ ಅನ್ನುವಂಥದ್ದು ಏನು ನಾವು ಹೇಳ್ತೇವೆ, ಅದು ಶುದ್ಧೀಕರಿಸುವಂಥ ಕೆಲಸ ಮಾಡ್ತದೆ. ದೇಹವನ್ನಾಗಿರಬಹುದು, ಮನಸ್ಸನ್ನಾಗಿರಬಹುದು, ಶುದ್ಧೀಕರಿಸುವಂಥ ಕೆಲಸ ಮಾಡ್ತದೆ. ಅಂತಹ ಒಂದು ಈ ಸ್ಫಟಿಕಕ್ಕೆ ಸರಸ್ವತಿ ಸೂಕ್ತಾದಿಗಳ ಜಪವನ್ನು ಅಭಿಮಂತ್ರಣೆ ಮಾಡೋದು. ಸ್ಫಟಿಕ ಆದರೂ ಅದೊಂದು ಕಲ್ಲೇ, ಆದರೆ ಅದು ಶುದ್ಧವಾಗಿರ್ತಕ್ಕಂತಹ ಕಲ್ಲು. ಅದಕ್ಕೆ ಹೇಳೋದು ಅವ್ರ ಮನಸ್ಸು ನೋಡು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂತ ಹೇಳಿ. ಯಾಕೆ ಕ್ರಿಸ್ಟಲನ್ನೇ ತಗೊಳ್ತಾರೆ ಅಂತ ಕೇಳಿದರೆ, ಅದು ಅಷ್ಟು ಶುದ್ಧವಾಗಿರ್ತಕ್ಕಂತಹ ಒಂದು ಪಾಷಾಣ ಖಂಡನ ಅಂತ ಹೇಳಿದರೆ, ಕಲ್ಲಿಗೆ ಪಾಷಾಣ ಖಂಡನ ಅಂತ ಹೇಳೋದು. ಆ ಕಲ್ಲು, ಸ್ಫಟಿಕದ ಕಲ್ಲು ಅಷ್ಟು ಶುದ್ಧವಾಗಿರೋದಕ್ಕೆ ಅದು ಟೀಕಾ ಅಂತ ಹೇಳಿದರೆ ಅದನ್ನು ಅಷ್ಟು ಶುದ್ಧವಾಗಿರುವಂಥದ್ದಕ್ಕೆ ಭಿನ್ನಹ ಅಂತೇಳಿ ಹೇಳುವಂಥದ್ದು. ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳೋದೇನಕ್ಕೆ ಅಂದರೆ ಅಷ್ಟು ಕ್ಲಿಯರ್ ಇದೆ ಅವ್ರದ್ದು ಅಂತ ಹೇಳಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಕೇಳಿದ್ರೆ ನೋಡು ಕ್ರಿಸ್ಟಲ್ ಅಷ್ಟೇ ಕ್ಲಿಯರ್ ಇದೆ ಅಂತ ಹೇಳಿ. ಹಾಗಾಗಿ ಆ ಸ್ಫಟಿಕವನ್ನು ನಾವು ಧಾರಣೆ ಮಾಡುವಂಥದ್ರಿಂದ ಏನಾಗ್ತದೆ, ಆ ಕೆಲವೊಂದು ಗ್ರಹಗಳ ದೋಷ ಅನ್ನುವಂಥದ್ದು ಪರಿಹಾರ ಆಗ್ತದೆ. ಆ ಸ್ಫಟಿಕಕ್ಕೆ ಸರಸ್ವತಿ ಮಂತ್ರವನ್ನು ಅಭಿಮಂತ್ರಣೆ ಮಾಡುವುದು. ಆ ಸರಸ್ವತಿ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಪ್ರತಿ ಗುರುವಾರದ ದಿನ ಮೇಧಾ ದಕ್ಷಿಣ ಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಆ ಪ್ರಸಾದಾದಿಗಳನ್ನು ತಂದು ಈ ಸ್ಫಟಿಕದೊಟ್ಟಿಗೆ ಇಡುವಂಥದ್ದು, ಮೇಧಾ ದಕ್ಷಿಣ ಮೂರ್ತಿ ಜಪಗಳನ್ನು ಆ ಸ್ಫಟಿಕವನ್ನು ಹಿಡಿದು ಮಾಡುವಂಥದ್ದು. ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ, ಮಕ್ಕಳ
ಮೇಧಾಶಕ್ತಿಯನ್ನು ಹೆಚ್ಚಿಸ್ತದೆ. ಅರ್ಥಾತ್ ಜ್ಞಾನದ ಹಸಿವು ಅನ್ನುವಂಥದ್ದು ಹೆಚ್ಚಾಗ್ತದೆ ಅಂತ ಹೇಳಿದರೆ, ಬೇರೆ ಎಲ್ಲ ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ ಈಗಿನ ಘಟ್ಟದಲ್ಲಿ ಅದು ಎಳೆದು ಇದು ಮಾಡಲಿಕ್ಕೆ. ಆದರೆ ಮೇಧಸ್ಸು ಶಕ್ತಿ ಅನ್ನುವಂಥದ್ದು ಹೆಚ್ಚಾಯಿತು ಅಂತಾದರೆ ಈ ವ್ಯಕ್ತಿ ಯಾವ ವ್ಯಕ್ತಿಯಲ್ಲಿ ಹೆಚ್ಚಾಗ್ತದೆಯೋ ಅವನು ಕಾರ್ಯಪ್ರವೃತ್ತನಾಗ್ತಾನೆ, ಅಥವಾ ಅವನು ಆ ಅಧ್ಯಯನಶೀಲನಾಗ್ತಾನೆ, ಅವನಿಗೆ ಆ ಅಧ್ಯಯನ ಹಸಿವು ಅನ್ನುವಂಥದ್ದು ಹೆಚ್ಚಾಗ್ತದೆ. ಯಾಕಾಗಿ ಅಂತ ಕೇಳಿದರೆ, ಈಗ ಡಾಕ್ಟ್ರ್ ಕೊಡ್ತಾರೆ ಏನು ಟ್ಯಾಬ್ಲೆಟನ್ನು ಕೊಡ್ತಾರೆ, ಏನು ಊಟಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೇಳಿ. ಯಾಕೆ ಕೊಡೋದು? ಗ್ಯಾಸ್ಟ್ರಿಕ್ ರೈಸ್ ಆಗಬಾರ್ದು, ಯಾವುದೋ ಒಂದು ರೋಗಕ್ಕೆ ಇವ್ರು ಕೊಡುವಂಥ ಟ್ಯಾಬ್ಲೆಟು ಹೈ ಪವರ್ ಇರ್ತದೆ. ಹಾಗಾಗಿ ಆ ಹೈ ಪವರಿಂದ ಸಡನ್ನಾಗಿ ಗ್ಯಾಸ್ಟ್ರಿಕ್ ಆಯಿತು ಅಂತಾದರೆ ಬುದ್ಧಿಭ್ರಮಣೆ ಆಗುವಂಥದ್ದಾಗ್ತದೆ, ಅಥವಾ ಹೃದಯ ಸ್ತಂಭನಗಳಾಗುವಂಥದ್ದಾಗ್ತದೆ, ಅಥವಾ ತಲೆ ಸುತ್ತು ಬೀಳುವಂಥದ್ದಾಗ್ತದೆ. ಆದ್ದರಿಂದ ಊಟಕ್ಕಿಂತ ಮುಂಚೆನೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟನ್ನು ಕೊಡ್ತಾರೆ. ಹಾಗೆಯೇ ಇದರಲ್ಲೂ ಸಮೇತ ಏನು ಅಂತ ಕೇಳಿದರೆ, ಕೇವಲ ಮೇಧಾಸಕ್ತಿ ಸೂಕ್ತ ಜಪಗಳನ್ನು ಮಾಡಿದರೆ ಆಗೋದಿಲ್ಲ. ಅದಕ್ಕೆ ವಸ್ತುವಿನ ರೂಪದಲ್ಲಿ ಈ ಸ್ಫಟಿಕದ ಪೆಂಡೆಂಟ್ ಅನ್ನುವಂಥದ್ದು ಏನು ಬರ್ತದೆ, ಆ ಸ್ಫಟಿಕದ ಪೆಂಡೆಂಟಿಗೆ ಸರಸ್ವತಿ ಸೂಕ್ತ ಜಪಗಳನ್ನು ಮಾಡುವಂಥದ್ದು. ಅದಾದ್ರ ಮೇಲೆ ಸೂರ್ಯವರ್ಣ ಅಂಥದ್ದನ್ನೆಲ್ಲ ಸುಟ್ಟಾಕಬೇಕು ಅಂತ ಕೇಳಿದರೆ ಪಾಶ ಅಂತೇಳಿ ಹೇಳ್ತೇವೆ. ಆ ಪಾಶ ಅನ್ನುವಂಥದ್ದು 3 ಬಣ್ಣದ್ದು ಹೇಳಿರುವಂಥದ್ದು. ಮತ್ತೆ ಅಲ್ಲಿಗೆ ಬರೋದು ಯಾವುದು? ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ. ಸಾತ್ವಿಕ ಅಂತ ಹೇಳಿದರೆ ಬಿಳಿಯ ಬಣ್ಣ, ನೀವು ನೋಡಿರ್ಬೋದು ಕೆಲವು ಕಡೆ ಎಲ್ಲ 3 ಬಣ್ಣದ ಬಾರ ಸುತ್ತಿರ್ತಾರೆ. ಅದೇನಕ್ಕೆ ಅಂತ ಕೇಳಿದರೆ, ಬಿಳಿ ಅನ್ನುವಂಥದ್ದು ಸಾತ್ವಿಕ ಶಕ್ತಿ, ಕೆಂಪು ಅನ್ನುವಂಥದ್ದು ರಜೋಶಕ್ತಿ, ಕಪ್ಪು ಅನ್ನುವಂಥದ್ದು ತಮೋಶಕ್ತಿ ಅಂತ ಹೇಳಿ. ಇಂತಹ ಈ ಸರಸ್ವತಿಯ ಆಧಾರವನ್ನು ಹಿಡಿದುಕೊಂಡು ಮೇಧಾಸೂಕ್ತ ಜಪಾದಿಗಳನ್ನು ಮಾಡಿದಂತಹ ಸ್ಫಟಿಕಕ್ಕೆ ಸೂರ್ಯನ ಅಂಶಕ ಇರುವಂತಹ ಏನು ವರ್ಣ ಇದೆ, ಆ ವರ್ಣದಿಂದ ಅದನ್ನು ಬಂಧನ ಮಾಡಬೇಕು. ಅರ್ಥಾತ್ ಅದಕ್ಕೆ ಸೂರ್ಯನ ರಕ್ಷಣೆ ಉಂಟು ಅಂತ ಹೇಳಿ. ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಹೇಂದ್ರ ಅಂತ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಗೆ ಏನಂತಂದ್ರೆ ಸ್ವಲ್ಪ ದುಡ್ಡು ಇಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಅವ್ರ ಬಗ್ಗೆ ಕೇಳಬೇಕಾಗಿತ್ತು, ಕೊಡ್ತಾರೋ ಇಲ್ಲ ಅಂತ. ಚೀಟಿ ಒಂದು 25 ಲಕ್ಷ ದುಡ್ಡು ಹಾಕಿದ್ದೆ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ಈಗ ಹಣವನ್ನು ಕೊಟ್ಟಿದ್ದು ನೀವೇನಾ? ಹಣ ಕೊಟ್ಟಿದ್ದು ನೀವೇನಾ? ಹೌದೌದು, ಚೀಟಿ ಹಾಕೊಂಡಿದ್ದೆ. ನಂತರ ತುಂಬಾ ಜನದ ಹಣ ಮೋಸ ಆಗಿದೆ, ಇದೆ. ನೋಡು, ನಿಮ್ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಹೌದು, ಹೇಳಿ. 14 ಅಕ್ಟೋಬರ್ 1993. ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 12:45. 12:47 ಸುಮ್ಮನೆ ಹೇಳೋದಲ್ಲ. PM ಮಧ್ಯಾಹ್ನನಾ? ಮಧ್ಯಾಹ್ನ. ಸರಿ. ಈಗ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ವ್ಯಯ, ಲಾಭ, ದಶಮ. ಇದು ಅಂದಾಜೀಗ ಕೊಟ್ಟಂತದ್ದು ಯಾವಾಗ? 2013 ಈ ಕಾಲದಲ್ಲಿ ಏನಾರು ಕೊಟ್ಟಿದ್ದ? ಕರೆಕ್ಟ್. ಈಗ ನೋಡಿ, ಇದು ಸ್ವಲ್ಪ ಕಂಟಕಗಳಿರುವಂಥ ಸಂದರ್ಭದಲ್ಲಿಯೇ ಈ ಹಣವನ್ನು ನಿಮ್ಮಿಂದ ಹೊರಗಡೆ ಹೋಗಿರುವಂಥದ್ದಾಗಲಿ, ಅಥವಾ ಹೆಚ್ಚು ಹಣವನ್ನು ಕೂಡಿಡಬೇಕು ಅನ್ನುವಂಥ ದೃಷ್ಟಿಯಿಂದಾಗಲಿ ನೀವು ಹಣವನ್ನು ಕೊಟ್ಟಂಥದ್ದಾಗಿದೆ. ಮತ್ತು ಇದು ಯಾವುದೂ ಸಮೇತ ನೀವು ಈ ಚೀಟಿಯಲ್ಲಿ ಹಣ ಹಾಕಬೇಕು ಅಂತನೋ, ಹೂಡಿಕೆ ಉದ್ದೇಶದಿಂದನೋ, ಅಥವಾ ಬಂಡವಾಳದ ಉದ್ದೇಶದಿಂದ ಯಾವುದೋ ಒಂದು ಹಾಕಿರ್ಬೋದು. ಆದರೆ ನಿಮಗೆ ಇದ್ರ ಬಗ್ಗೆ ಮನಸ್ಥಿತಿ ಇರಲಿಲ್ಲ, ಇದು ಬೇಡ, ಇವ್ರ ಹತ್ರ ಹಾಕೋದು ಬೇಡ ಅನ್ನುವಂಥದ್ದು ನಿಮಗೆ ವಿಚಾರಗಳು ಬಂದಿದ್ರು ನೀವು ಹಾಕಿರುವಂಥ ಲಕ್ಷಣಗಳಿದೆ. ಹೌದಾ? ಯಾಕೆ ಅಂತ ಕೇಳಿದರೆ ನೋಡಿ, ಆಗಿನಿಗೆ ಈಗ ನಾನು 2013 ಅಂತ ಹೇಳಿದ್ನಲ್ಲ, ಆ ಸಂದರ್ಭದಿಂದಲೂ ಇದು ಹೊಡೆದಿರುವಂಥದ್ದು ಸಮಸ್ಯೆಗಳು. ಹಣ ಅನ್ನುವಂಥದ್ದು ಬರುವಂಥದ್ದೊಂದು 60 ಭಾಗದಷ್ಟು ಡೌಟ್ ಉಂಟು. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಬಂತು ಅಂತಾದರೆ ನೀವು ಏನಾದರೂ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಕೊಡ್ಬೇಕಲ್ಲ. ಏನ್ ಹೇಳಿದ್ದೆ? ಅಲ್ಲ, ಈಗ ನೋಡಿ, ಆಗುವಂಥದ್ದಿದ್ರೆ ಖಂಡಿತ ಅದಕ್ಕೇನಾದರೂ ಪರಿಹಾರಗಳನ್ನು ಹೇಳ್ತೀವಿ, ಇಲ್ಲಾಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳಿರ್ತೀವಿ. ಈಗ ನೀವು ಕೇಳ್ತಿರೋದು ಹೇಗಾಯ್ತಂದ್ರೆ, ಸ್ವಾಮಿ ನಿದ್ದೆ ಮಾತ್ರ ತೊಗೊಂಡ್ಬಿಟ್ಟಿದ್ದೀನಿ, ನಿದ್ದೆ ಬರಬಾರ್ದು ಅಂತ ಹೇಳಿದ್ರೆ ಆಗತ್ತಾ?
ಈಗ ಅದಕ್ಕೆ ಪರಿಹಾರ ಇದೆ, ಇಲ್ಲ ಅಂತಿಲ್ಲ. ನೀವು ಮೊದಲು ಅವ್ರ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡಿ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಮೊದಲು ನ್ಯಾಯಾಂಗ ವ್ಯವಸ್ಥೆ ಏನು ಗೋಚರದಲ್ಲಿ ಬರುವಂಥದ್ದು ಯಾವುದಿದೆ ಅದಕ್ಕೆ ವಿಷಯ ಮುಟ್ಟಿಸಬೇಕು ಅಂತ. ಶನೈಶ್ಚರ ಅನ್ನುವಂಥವನು ಧರ್ಮಗ್ರಹ, ಮೊದಲು ನಿಮ್ಮ ಕಡೆಯಿಂದ ಧರ್ಮ ಅನ್ನುವಂಥದ್ದು ಇರಬೇಕು. ಅದಾದ ನಂತರದಲ್ಲಿ ರಾಹು ದಶೆ ಕಳಿಬೇಕು. ಆದರೆ 2027 ಸ್ವಲ್ಪ ದೂರ ಇದೆ ಕಾಲ. 2025 ಈ 12 ಡಿಸೆಂಬರ್ 12ನೇ ಈ ಡಿಸೆಂಬರ್ ಕಳಿಬೇಕು. 27ನೇ ತಾರೀಕು ಕಳೆದ್ರೆ ಅದಾದ ನಂತರದಲ್ಲಿ 27ರ ಒಳಭಾಗದಲ್ಲಿ ಕೊಟ್ಟರೆ ಕೊಟ್ಟಾಗ ಅವನು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳಿ. ಈಗ ಡಿಸೆಂಬರ್ 27 ಮುಗಿಯೋ ತನಕ ಏನೋ ಅವನ ಹತ್ರ ಮಾತಾಡ್ಲಿಕ್ಕೆ ಹೋಗಬೇಡಿ. ಡಿಸೆಂಬರ್ 27ರ ನಂತರ ಅವನ ಹತ್ರ ಮಾತಾಡ್ಲಿಕ್ಕೆ ಹೋಗಿ, ಆವಾಗ ಅವನ ಮನಸ್ಥಿತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದಾದ್ರ ಮೇಲೆ ಅದಕ್ಕೆ ಕೆಲವೊಂದು ಅವನ ಸ್ವಲ್ಪ ದುಡ್ಡು ಕೊಡುವಂತೆ ಆಕರ್ಷಣೆ ಜಪಗಳನ್ನು ದುಡ್ಡು ಕೊಡುವಂತೆ ಆಕರ್ಷಣೆ ಜಪಗಳನ್ನು ಇತ್ಯಾದಿಗಳನ್ನು ಏನಾದರೂ ಮಾಡ್ಕೊಂಡು ಮುಂದುವರಿರಿ. ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡ್ಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ನೆಟ್ವರ್ಕ್ ಸಿಗ್ತಾ ಇಲ್ಲ, ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾ ಹೇಳಿದಂಥ ಕೆಲಸವನ್ನು ಮಾಡಲಿ, ಆದಷ್ಟು ಬೇಗ ಬರ್ಲಿಕ್ಕೆ ಅನುಕೂಲತೆ ಇದೆ. ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡ್ಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೈನಿಕರಿಗೆಲ್ಲ ಕೆಲವೊಂದೆಲ್ಲ ಯುದ್ಧಗಳನ್ನಾಗುವಾಗ ಕೆಲವರೆಲ್ಲ ನೀವು ನೋಡಿರಬಹುದು, ಪುರೋಹಿತರೆಲ್ಲ ಲೋಕ ಉದ್ಧಾರ ಆಗಲಿಕ್ಕಾಗಿ ಕೆಲವೊಂದು ಜಪಾದಿಗಳನ್ನು ಮಾಡ್ತಾರೆ, ಸೂರ್ಯಕವಚಾದಿಗಳನ್ನು ಮಾಡ್ತಾರೆ. ಯಾಕೆ ಸೂರ್ಯಕವಚ ಜಪಗಳನ್ನು ಮಾಡೋದು ಅಂತ ಕೇಳಿದರೆ, ಅಂತಹ ಸೈನಿಕರಿಗೆ ಸೂರ್ಯನ ಕವಚವಾಗಿರಬೇಕು, ಆ ಕವಚ ಮಂತ್ರಗಳು ಅವರಿಗೆ ಕವಚವಾಗಿರಬೇಕು, ಸೂರ್ಯನ ಕವಚವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ. ಸೂರ್ಯ ಅನ್ನುವಂಥವನು ಬಹಳ ಶಕ್ತಿಶಾಲಿ ಆಗಿರುವಂಥವನು. ಅವನು ಜ್ಯೋತಿಷ್ಯದಲ್ಲಿ ತಂದೆಯ ಸ್ಥಾನವನ್ನು ಪಡೆದುಕೊಂಡಂಥವನು. ಅಂತಹ ಗ್ರಹಗಳು ಆ ಒಂದು ಸೂರ್ಯನ ವರ್ಣ ಇರುವಂತಹ ದಾರದಿಂದ ಮಕ್ಕಳ ಕುತ್ತಿಗೆಗೆ ಆ ಸ್ಫಟಿಕವನ್ನು ಧಾರಣೆ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಸ್ಫಟಿಕದಿಂದ ದೇಹಶುದ್ಧಿ ಅನ್ನುವಂಥದ್ದು ಆಗ್ತದೆ. ಅದಕ್ಕೆ ಅಭಿಮಂತ್ರಣೆ ಮಾಡಿದಂಥ ದೇವತೆಗಳು ಅವರ ಮೇಧಸ್ಸು ಶಕ್ತಿಯನ್ನು, ಅಂದರೆ ಮೇಧಾಶಕ್ತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಅದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಜಪಾದಿಗಳು ಅನ್ನುವಂಥದ್ದೆಲ್ಲ ಆಗಬೇಕಾಗ್ತದೆ. ಇವತ್ತಿನ ಕಾಲದಲ್ಲಿ ಏನು ಅಂತ ಕೇಳಿದರೆ, ಪ್ರಿಂಟೆಡ್ ಯಂತ್ರ ಸಿಕ್ತು ಅಂದರೆ ಅದಕ್ಕೊಂದು ಪೂಜೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಬಹಳಷ್ಟು ಗುಪ್ತವಾಗಿರ್ತಕ್ಕಂಥ ವಿಷಯಗಳು. ಇದನ್ನು ನಾವು ಯಾಕೆ ನಾನು ಈಗ ಒಂದು ಹೇಳ್ಬಿಡ್ಬೋದು, ಸ್ಫಟಿಕ ಸರ ಹೀಗೆ ಹಿಡ್ಕೊಂಡು ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕಟ್ಬಿಡಿ ಅಂತ ಹೇಳಿದ್ರೆ ನಾಳೆ ದಿನ 10 ಜನ ಕಟ್ಬೋದು. ಅದನ್ನು ಕಟ್ಟಿ ಇದು ಮಾಡ್ಬೋದು. ಆದರೆ ಯಾಕೆ ಕಟ್ತಾರೆ ಅನ್ನೋದು ಗೊತ್ತಾಗಬೇಕು ಅಂತ ಆದರೆ ಆ ವಿಚಾರವನ್ನು ಸ್ಪಷ್ಟವಾಗಿ ನಾವು ಚಿಂತನೆ ಮಾಡಬೇಕು. ಅಥವಾ ಆ ದೇವರ ಯಂತ್ರಗಳನ್ನು, ಯಾವ ದೇವರ ಕೆಲವೊಂದು ಈ ಅಷ್ಟಮ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳು ತುಂಬ ಪಾಪಗ್ರಹಗಳಾಯಿತು ಅಂತ ಆದರೆ ಅಂತಹ ಗ್ರಹಗಳ ಶಾಂತಿಯನ್ನು ಮಾಡ್ಕೊಳ್ಬೇಕಂತೆ. ಈ ವಿದ್ಯೆ ಅಂದ್ರೆ ಕೂಡಲೇ ನಾವು ಗಣಪತಿಗೆ ಪ್ರಾರ್ಥನೆ ಮಾಡೋದಲ್ಲ. ಅವನಿಗೆ ಆ ದೋಷ ಬರಲಿಕ್ಕೆ ಒಂದು ಗ್ರಹ ಅನ್ನುವಂಥದ್ದು ಕಾರಣ ಇರುತ್ತೆ. ಆ ಗ್ರಹವನ್ನು ತೃಪ್ತಿ ಮಾಡಬೇಕು, ಆವಾಗ ಆಟೋಮೆಟಿಕ್ ಇದ್ರ ಅನುಕೂಲ ಅನ್ನುವಂಥದ್ದು ಬರ್ತದೆ. ಅದಕ್ಕಾಗಿ ನಾ ಹೇಳುವಂಥದ್ದು ಏನಂತ ಕೇಳಿದರೆ, ಮುಂಚಿನಿಂದ ಮಾಡಿದಂತಹ ಈ ಸಂಪ್ರದಾಯಗಳು ಅನ್ನುವಂಥದ್ದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಈಗ ವೀಕ್ಷಕರಿಗಾಗಿರಬಹುದು, ನಿಮಗಾಗಿರಬಹುದು, ನನಗೆ ಆಗಿರಬಹುದು ಅನ್ನಿಸ್ತಿರ್ತದೆ, ಯಾಕೆ ಹೇಳಿದಂಥ ವಿಷಯಗಳನ್ನು ನಾವು ಮತ್ತೆ 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 ಹೇಳಬೇಕು ಅಂತ ಕೇಳಿದರೆ ಅದು ತುಂಬ ಶಕ್ತಿಶಾಲಿ ಆಗಿರುವಂಥದ್ದು. ಅದನ್ನೇ ನಾವು ಬಿಡ್ತಾ ಇದ್ದೇವೆ ಅಂತ ಹೇಳಿದರೆ, ಅದೇ 50% ಆಫಲ್ಲಿರುವಾಗ ತಗೊಳ್ಳುವಂಥದ್ದನ್ನು ಬಿಟ್ಟು ಆಫರ್ ಹೋದ್ರ ಮೇಲೆ ತಗೊಳ್ಳುವಂಥ ವಿಷಯಗಳು ಹೇಗೆ ನಮ್ಮನ್ನು ನಷ್ಟ ಮಾಡ್ತದೆಯೋ ಇದೂ ರೀತಿಯಾಗಿ ಹಾಗೇ ನಷ್ಟವನ್ನು ಕೊಡುವಂಥದ್ದು. ಯಂತ್ರಗಳನ್ನು ಆರಾಧಿಸುವಂಥದ್ದು, ಯಂತ್ರಗಳಿಗೆ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಸಮೇತ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಪ್ರತಿಬಂಧಕ ದೋಷಗಳಿತ್ತು ಅಂತಾದರೆ, ಅಥವಾ ಬುದ್ಧಿಯನ್ನು ವಿಚಲಿತ ಮಾಡುವಂತಹ ವಸ್ತುಗಳು ಯಾವುದ್ಯಾವುದು, ಮೊಬೈಲು, ಅದಾದ ಆಟ, ಅದಾದ್ರ ಮೇಲೆ TV, ಇದು ಬುದ್ಧಿಯನ್ನು ವಿಚಲಿತ ಮಾಡುವಂಥದ್ದು. ಈ ವಿಚಲಿತವನ್ನು ತಡಿಬೇಕು ಅಂತಾದರೆ ಏನು, ಈ ಕೆಲಸಗಳನ್ನೆಲ್ಲ ನಾವು ಮಾಡಬೇಕು. ಎಷ್ಟೋ ಈ ನಮ್ಮ ಸನಾತನ ಹಿಂದೂ ಧರ್ಮದ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಮಕ್ಕಳಿಗೂ ಸ್ವರ್ಣಬಿಂದು ಪ್ರಾಶನವನ್ನು ಮಾಡಿ ಅಂತೇಳಿ. ಅದರ ಅರ್ಥ ಏನು ಅಂತ ಕೇಳಿದರೆ, ಜೇನುತುಪ್ಪದಲ್ಲಿ ಚಿನ್ನವನ್ನು 916 ಅಲ್ಲ ಅದಕ್ಕಿಂತ ಪ್ಯೂರ್ ಇರುವಂಥ ಚಿನ್ನವನ್ನು ತೆಯ್ದಾದ ನಂತರದಲ್ಲಿ ಅದಕ್ಕೆ ಇನ್ನೊಂದಿಷ್ಟು ಆಯುರ್ವೇದದಲ್ಲಿ ಕೆಲವೊಂದು ಹೇಳಿರ್ತಾರೆ, ಅದನ್ನು ಜೋಡಿಸಿ ಅದನ್ನು ಮಕ್ಕಳಿಗೆ ಪುಷ್ಯ ನಕ್ಷತ್ರದ ದಿನ ತಿನ್ನಿಸ್ತಾರೆ. ಹಿಂದಿನ ಕಾಲದಲ್ಲಿ ನೀವು ಹಳೆ ಕಥೆಗಳಲ್ಲೆಲ್ಲ ನೋಡಿರ್ಬೋದು, ಸೈನಿಕರು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಒಂದು ಚಿನ್ನದ ಅಗಳನ್ನು ಹಾಕ್ತಿದ್ರಂತೆ ಅಲ್ಲಿಗೆ. ಯಾಕೆ? ಅವರು ಅದನ್ನು ತಿನ್ನಬೇಕು ಅಂತ.
ಅಂದರೆ ಅಷ್ಟು ಅವರು ಶಕ್ತಿಶಾಲಿಯಾಗಿರಬೇಕು ಅಂತೇಳಿ. ಇಂದು ಅದನ್ನು ತುಂಬ ಹಳಬ್ರ ಹತ್ರ ಎಲ್ಲ ಕೇಳಿದ್ರೆ ಹೇಳ್ತಾರೆ, ನಮ್ಮಪ್ಪ ಎಲ್ಲ ಹೋಗ್ತಿದ್ರಪ್ಪ ಸೈನಿಕಕ್ಕೆ, ಊಟದ ಜೊತೆಗೆ ಒಂದು ಚಿನ್ನದ ಕಾಳು ಹಾಕ್ಬಿಡೋರು, ಅದನ್ನು ತಿನ್ನಬೇಕು ಅಂತೇಳಿ ಅಂತ. ಯಾಕೆ ಅಂದರೆ ಅದು ದೇಹಕ್ಕೆ ಅಷ್ಟು ರಕ್ಷಣೆಯನ್ನು ಕೊಡ್ತದೆ ಅಂತೇಳಿ. ಯಾಕೆ ಚಿನ್ನಕ್ಕೆ ಹಾಗಾದರೆ ಅಷ್ಟು ಬೆಲೆ ಅಂತ ಕೇಳಿದರೆ, ಆ ಚಿನ್ನಕ್ಕಿರುವಂತಹ ತತ್ವ ಆ ರೀತಿ ಅಂತ ಹೇಳಿ. ಆ ಚಿನ್ನವನ್ನು ಈಗ ಹೇಳ್ತಾರೆ ಚಿನ್ನ ಲೇಪನದ ಬೀಡ ಮಾಡಿದ್ದಾರೆ ಅಂತೇಳಿ, ಎಲ್ಲ ಅದನ್ನು ತಿಂತಾರೆ ಹೊರತು ಪ್ರತಿನಿತ್ಯ ತಮ್ಮ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಪುಷ್ಯ ನಕ್ಷತ್ರದ ದಿನ ಹಾಕಿ ಅಂದರೆ ಯಾರು ಅದನ್ನೇನು ಆಚರಣೆ ಮಾಡ್ತಾರದಲ್ಲ, ಹಳೋಯ್ತು, ಇವತ್ತು ಒಳ್ಳೊಳ್ಳೆ ಮೆಡಿಸಿನ್ ಬಂದಿದೆ ಅಂತೇಳಿ. ಈ ಮೆಡಿಸಿನ್ನಿಗೆ ಅಡಿಕ್ಟ್ ಆಗಿಬಿಟ್ಟು ನಮ್ಮ ಜನ ಹೇಗಾಗಿದ್ದಾರೆ ಅಂತ ಕೇಳಿದರೆ, ಮುಂಚೆ ಎಲ್ಲ ಆಗಿದ್ದರೆ ಒಂದು ವರ್ಷಕ್ಕೊಂದು ಇಂಜೆಕ್ಷನ್ ಇದ್ದರೆ ಹೌದು ಅನ್ಬೋದು, ಇವತ್ತೊಂದು ವಾರಕ್ಕೊಂದು ಇಂಜೆಕ್ಷನ್ ಹಾಕೊಂಬರ್ಬೇಕು ಅಂತ ಡಾಕ್ಟ್ರು, ಆ ವ್ಯಾಕ್ಸಿನ್ನು ಇದು. ಅಲ್ಲಿಗೆ ಮಕ್ಕಳನ್ನ ಏನು ಮಾಡ್ತಿದ್ದಾರೆ, ಸಣ್ಣದ್ರಿಂದನೇ ಅವರನ್ನು ತುಂಬ ಸಂಕುಚಿತವನ್ನಾಗಿ ಮಾಡಿಬಿಡ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ರಾಸಾಯನಿಕ ಪದಾರ್ಥಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಮಕ್ಕಳ ಸ್ಥಿತಿಗತಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಕುಂಠಿತವಾಗ್ತದೆ. ಆದರೆ ಇವತ್ತೇನಾಗಿದೆ, ಎಕ್ಸ್ಪೆಕ್ಟೇಷನ್ ಲೈಫ್ ಅಂತ ಹೇಳಿದರೆ, ಶಾಲೆಗೆ ಹೋದ್ರೂ ಸಮೇತ ನಿಮ್ಮ ಮಕ್ಕಳು ಓದಲಿಲ್ಲ ಅಂತಲೇ ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ನಾವು ಅಷ್ಟಷ್ಟು ಡೊನೇಷನ್ ಕೊಟ್ಟು ಏನಕ್ಕೆ ಸೇರಿಸಿರ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾಕೆ ಆ ರೀತಿ ಆಗ್ತಿದೆ ಅಂತ ಕೇಳಿದರೆ, ನಮ್ಮ ಸಂಪ್ರದಾಯದ ಶಿಕ್ಷಣವನ್ನು ನಾವು ಯಾವಾಗ ತ್ಯಜಿಸ್ತೇವೆ, ಇಲ್ಲಿ ಮಕ್ಕಳ ಮೇಲೆ ಪ್ರೆಷರು ಅನ್ನುವಂಥದ್ದು ಜಾಸ್ತಿ ಆಗ್ತದೆ, ಅಥವಾ ಮಕ್ಕಳ ಮೇಲೆ ಅತಿಯಾಗಿರ್ತಕ್ಕಂಥ ಕೋಪಗಳು ಅನ್ನುವಂಥದ್ದು ಬರ್ತದೆ, ಮಕ್ಕಳು ಮಾನಸಿಕವಾಗಿ ಕುಗ್ಗುವಂಥ ಕೆಲಸ ಆಗ್ತದೆ. ಇದು ಯಾರಿಗೂ ಬೇಕಾಗಿಲ್ಲ ವಿದ್ಯೆಯ ವಿಚಾರಗಳು, ಎಲ್ಲರೂ ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕೋಣ ಅಂತ ಹೋಗ್ತಾರೆ ಬಿಟ್ಟರೆ ಆ ಮಗುವಿನ ಮನಸ್ಥಿತಿ ಅಲ್ಲಿ ಹೇಗಿದೆ ಅನ್ನುವಂಥದ್ದು ಯಾರೂ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದರೆ, ನಾವು ಧರ್ಮಾಚರಣೆಯನ್ನು ಎಷ್ಟು ಮಾಡ್ತೇವೆಯೋ ಅಷ್ಟು ಎಲ್ಲ ಕೆಲಸಗಳು ಅದ್ರ ಪಾಡಿಗೆ ಅದು ಸರಿ ಆಗ್ತದೆ. ಏನು ಆಚರಣೆಗಳನ್ನು ಮಾಡಬೇಕು, ವಿದ್ಯೆಗೆ ಸಂಬಂಧಿತವಾಗಿಯೇ ಹೇಳಿದೆ, ನೀವು ಅಕ್ಷರಾಭ್ಯಾಸಗಳನ್ನು ಮಾಡಬೇಕು, ಅಥವಾ ಮಗು ಹುಟ್ಟಿದಂಥ ಸಂದರ್ಭಗಳಲ್ಲಿ ದುಷ್ಟತಿಥಿ ವಾರ ನಕ್ಷತ್ರಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಬೇಕು. ಯಾವುದನ್ನು ಮಾಡಲಿಲ್ಲ ಅಂದರೆ ಮಗು ದಿನದಿಂದ ದಿನಕ್ಕೆ ನಮ್ಮ ದೇಶ ಇಲ್ಲಿಂದ ಇಲ್ಲಿಗೆ ಹೋಗ್ತಾ 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 ಸಂಸ್ಕೃತಿಯನ್ನು ನಾವು ಬಿಡ್ತಾ ಹೋಗ್ತೇವೆ, ಆಚರಣೆಗಳನ್ನು ಬಿಡ್ತಾ ಹೋಗ್ತೇವೆ. ಇದು ನೋವಿನ ಕೂಪಕ್ಕೆ, ದುಃಖದ ಕೂಪಕ್ಕೆ ಹೋಗಿ ನಾವು ಬಿದ್ದು ಬಿಡ್ತೇವೆ. ಆಗ ಅನುಭವಿಸೋದು ಯಾರು, ನಾವೇ ಅನುಭವಿಸುವಂಥದ್ದು. ಹಾಗಾಗಿ ಆದಷ್ಟು ನಮ್ಮಿಂದಲೇ ಅದು ಬದಲಾವಣೆ ಆಗಬೇಕೇ ಹೊರತು ಇನ್ಯಾರಿಂದನೋ ಬದಲಾವಣೆ ಆಗೋದಿಲ್ಲ. ಈ ಮೈಮೇಲೆ ಬರೋ ದಂಧೆಯನ್ನು ಮಾಡೋರಿದ್ದಾರೆ, ಅದನ್ನು ನಾವು ತ್ಯಜಿಸಬೇಕು. ಅಥವಾ ಪ್ರತಿನಿತ್ಯವೂ ಸಮೇತ ಅನರ್ಥಗಳನ್ನು ಉಂಟು ಮಾಡುವಂಥದ್ದು ಯಾರನ್ನೂ ನಂಬಾರ್ದು. ಕಾವಿಯೆಲ್ಲ ಹಾಕಿದವರೆಲ್ಲ ಸ್ವಾಮೀಜಿಗಳಲ್ಲ, ಆದರೆ ಸತ್ಯ ವಿಷಯಗಳು ನಮ್ಮ ಪೀಠಾಧಿಪತಿಗಳು ಬಿಟ್ಟು ಬೇರೆ ಯಾರಿದ್ರೂ ಸಮೇತ ಅವ್ರು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ, ನನ್ನ ಈಗ ನಾನೊಬ್ಬ ಬ್ರಾಹ್ಮಣ ಅಂತ ಆದರೆ ನನ್ನ ಗುರುಪೀಠ ಬಿಟ್ಟು ನಂಗೆ ಬೇರೆ ಯಾರು ವಿಷಯಗಳು ಬೇಡ ಅಂತೇಳಿ. ಹಾಗೆ ನಾನು ಅಕಸ್ಮಾತ್ ಬೇರೆ ಇನ್ನೊಬ್ಬ ಜಾತಿ ವರ್ಣದವನಾಗಿದ್ದರೆ ನನ್ನ ಗುರುಪೀಠ ನನಗೆ ಪ್ರಾಮುಖ್ಯತೆ, ಬೇರೆ ಯಾವ ಗುರುಗಳನ್ನು ನಾವು ಹೋಗಬಾರ್ದು ಅನ್ನುವಂಥದ್ದೇ ಶಾಸ್ತ್ರ ಹೇಳೋದು. ಆದರೆ ಇವತ್ತು ಅದನ್ನು ನಾವು ಹೇಳಿದ್ರೆ ಕೂಡಲೇ ನಾಳೆಯಿಂದ ನಾವು ಕೆಟ್ಟವರಾಗಿ ಬಿಡ್ತೇವೆ. ಹಾಗಾಗಿ ನಮ್ಮಲ್ಲಿ ಈ ವಿಚಾರಗಳನ್ನು ಪರಿಹಾರದಕ್ಕಿಂತ ಇವತ್ತಿನ ಸಂಚಿಕೆಯಲ್ಲಿ ಬೇರೆ ವಿಚಾರಗಳನ್ನು ಯಾಕೆ ಹೇಳಿದ್ದು ಅಂತ ಕೇಳಿದರೆ, ಇದಕ್ಕೆ ಮೂಲ ಕಾರಣವೇ ಇದು. ಆದರೆ ಯಾರು ಅದನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಸ್ಫಟಿಕ ಧಾರಣೆಯನ್ನು ಮಾಡುವಂಥದ್ದು, ನಿಮ್ಮ ಮಕ್ಕಳ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಸಮೇತ ಮಕ್ಕಳ ವಿದ್ಯಾಭ್ಯಾಸವನ್ನು ಹೆಚ್ಚು ಮಾಡುವಂಥ ಕೆಲಸಗಳು ಆಗ್ತಾ ಹೋಗ್ತದೆ. ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ಈ ವಿದ್ಯಾಭ್ಯಾಸದ ಬಗ್ಗೆ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಆದಷ್ಟು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ವಿಚಾರಗಳನ್ನೇ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಸನಾತನ ಹಿಂದೂ ಧರ್ಮದಲ್ಲಿ ಯಾವ ಶಿಕ್ಷಣ ಮೌಲ್ಯಗಳನ್ನು ಹೇಳಿದ್ದಾರೋ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಷ್ಟು ಈಗಿನ ನಿಮ್ಮ ಜೀವನದಲ್ಲಿ ಸುಮ್ಮನೆ ಸಾಮಾಜಿಕ ಜಾಲತಾಣಗಳನ್ನು ಓಪನ್ ಮಾಡಿದ್ರೆ ಗೊತ್ತಾಗತ್ತೆ, ಅಲ್ಲಿ ಕನ್ನಡಕ್ಕೆ ಹೋಗಿ ಕೆನ್ನಡ ಅಂತಾಗಿರುತ್ತೆ, ಅಥವಾ ಇನ್ನೊಂದು ಹೋಗಿ ಮತ್ತೊಂದು ಯಾವುದೋ ಅನರ್ಥಗಳನ್ನು ಕೊಡುವಂಥ ಪದಗಳನ್ನು ಬರೆದಿರ್ತಾರೆ. ಯಾಕಾಗಿ ಅಂತ ಕೇಳಿದರೆ, ಹಿಂದೆ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ಈಗ ಕನ್ನಡ ಅನ್ನುವಂಥದ್ದು ಯಾವ ಮೂಲೆಯಲ್ಲಿದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಹಾಗಾಗಿ ಪ್ರಾದೇಶಿಕವಾಗಿರ್ತಕ್ಕಂಥದ್ದು, ನಾವು ಯಾವ ರಾಜ್ಯದಲ್ಲಿ ವಾಸ ಮಾಡ್ತೇವೆ ಆ ಭಾಷಾಭಿಮಾನವನ್ನು ಮತ್ತು ಅಲ್ಲಿ ನಡೆಯುವಂಥ ಆಚರಣೆಗಳಿಗೆ ನಾವು ಬದ್ಧರಾಗಿರಬೇಕು. ಪಾಶ್ಚಾತ್ಯ ಸಂಸ್ಕೃತಿನ ಆದಷ್ಟು ತ್ಯಜಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಲೋಕದ ಎಲ್ಲ ಜನರಿಗೂ ಸಮೇತ ಉತ್ತಮವಾಗಿರ್ತಕ್ಕಂಥ ಜೀವನ ಅನ್ನುವಂಥದ್ದು ಸಿಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.